ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳು ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ, KCET ಮತ್ತೆ ನೀಟ್ ಬಂದು ಸೆಕೆಂಡ್ ರೌಂಡ್ ಅಲ್ಲಿ ಕಂಬೈನ್ ಕೌನ್ಸೆಲಿಂಗ್ ಆಗುತ್ತಾ, ಅಥವಾ ಫಸ್ಟ್ ರೌಂಡ್ ಅಲ್ಲಿ ಏನ್ ಕೌನ್ಸೆಲಿಂಗ್ ಆಯ್ತು ಅದೇ ತರನೇ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ KCET ನವರು ಸಪರೇಟ್ ಆಗಿ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ KCET ಮತ್ತೆ ನೀಟ್ ನ ಒಂದು ಕಂಬೈನ್ ಕೌನ್ಸೆಲಿಂಗ್ 100% ಸೆಕೆಂಡ್ ರೌಂಡ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ರಿಸಲ್ಟ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವಾಗಲೇ ನಡೆಯುತ್ತೆ. ಇವಾಗೇನು ಅವ್ರಿಗೆ ಕೆಲವೊಂದು ಅಪ್ಡೇಟ್ಸ್ಗಳು NTN ಅವ್ರು ಕೊಡ್ತಾನೆ ಇದ್ದಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ ತಕ್ಷಣ ಅವರ ಒಂದು ಆಪ್ಷನ್ ಎಂಟ್ರಿ ಅನ್ನೋ ಒಂದು ಸ್ಟಾರ್ಟ್ ಆಗಿಬಿಡುತ್ತೆ ಅಂತಾರೆ. ಇವಾಗ ಅವಾಗಲೇ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡಿದೆ. ಒಂದ್ ವೇಳೆ ನೀವೇನ ನೀಟ್ ವಿದ್ಯಾರ್ಥಿಗಳಾಗಿದ್ದೀರಾ ಅಂದ್ರೆ KCET ಮುಖಾಂತರ ಅವಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀಟ್ ರೋಲ್ ನಂಬರ್ ಹಾಕ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಹೊಸದಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ ಅಂದ್ರೆ ಪ್ರತಿಯೊಬ್ರು ಕೂಡ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಟಿದ್ದಾರೆ. ಇನ್ನು 4-5 ದಿನ ಲಾಸ್ಟ್ ಡೇಟ್ ಇದೆ. ಪ್ರತಿಯೊಬ್ರು ಕೂಡ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನೀಟ್ ವಿದ್ಯಾರ್ಥಿಗಳು. ಸೊ KCET ಮತ್ತೆ ನೀಟ್ ಬಂದ್ಬಿಟ್ಟು ಕಂಬೈನ್ ಕೌನ್ಸೆಲಿಂಗ್ ಸೆಕೆಂಡ್ ರೌಂಡ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ರೌಂಡ್ ಯಾವಾಗ ಅಂದ್ರೆ ಆಗಸ್ಟ್ ನಲ್ಲಿ ನಡೆಯುತ್ತೆ. ಆಗಸ್ಟ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ಸೆಕೆಂಡ್ ರೌಂಡ್ ನ ಒಂದು ರಿಸಲ್ಟ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಸೊ ಆಕ್ಚುಲ್ ಆಗಿ ಆಪ್ಷನ್ ಎಂಟ್ರಿ ಎಡಿಟ್ಗೂ ಕೂಡ ಬಿಡಬೇಕಾಗುತ್ತೆ KCET ನವ್ರಿಗೆ. ಸೊ ಹಂಗಾಗಿ ಇದು ಬಂದ್ಬಿಟ್ಟು ಆಗಸ್ಟ್ ಫಸ್ಟ್ ವೀಕ್ ಅಥವಾ ಫಸ್ಟ್ ವೀಕ್ ಎಂಡ್ ಅಲ್ಲಿ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿಗೆ ಚಾನ್ಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಕರೆಕ್ಟಾಗಿ ಎಲ್ಲನೂ ಕೂಡ ಕಾಲೇಜ್ ಲಿಸ್ಟ್ನ ಅಂದ್ರೆ ಇವಾಗ ರಿಮೂವ್ ಮಾಡ್ಕೋಬಹುದು, ಬಿಟ್ಟರೆ ಆಲ್ಟ್ರೇಷನ್ ಮಾಡ್ಕೋಬಹುದು. ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ. ಇದೊಂದು ಬಿಟ್ಟು ನೀವು ಹೊಸ ಕಾಲೇಜಸ್ಸು ನೀವು ಆ್ಯಡ್ ಮಾಡ್ಕೋಬೇಕು ಅಂದ್ರೂ ಕೂಡ ಅದನ್ನ ಕಾಲೇಜಸ್ ಹೊಸದಾಗಿರೋನ ಆ್ಯಡ್ ಆಗಿರ್ಬೇಕಾಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಹಂಗಿದ್ರೆ ಮಾತ್ರನೇ ಆ್ಯಡ್ ಮಾಡ್ಕೊಳಕ್ಕಾಗೋದು, ಇಲ್ಲಾಂದ್ರೆ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿನೇ ಸ್ವಲ್ಪ ನೋಡಿಕೊಂಡು ನೀವು ಒಂದ್ ವೇಳೆ ರೀ ಆರ್ಡರ್ ಮಾಡ್ಕೋಬಹುದು. ಇವಾಗ ಫಸ್ಟ್ ಕಾಲೇಜಲ್ಲಿ ಇರೋದು ಪ್ರಿಫರೆನ್ಸು ಅದನ್ನು ತೊಗೊಂಬಂದು 10ನೇ ಪ್ರಿಫರೆನ್ಸ್ಗೆ ಹಾಕ್ಬೋದು, 10ನಲ್ಲಿ ಇರೋದು 8ಅಲ್ಲಿ ಇರೋದು ಫಸ್ಟ್ ಪ್ರಿಫರೆನ್ಸ್ ಹಾಕ್ಬೋದು. ಸೊ ಈ ಥರ ಒಂದು ಚಾನ್ಸಸ್ ಇರುತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮತ್ತೆ ಇದನ್ನ ಮಾಡೋಕ್ಕಾಗಲ್ಲ, ಏನೋ ಕಾಲೇಜಸ್ನ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿನೇ ಪ್ರತಿಯೊಬ್ಬರು ಕೂಡ ತುಂಬ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನೀಟ್ ವಿದ್ಯಾರ್ಥಿಗಳಿಗೆ ಹೊಸದಲ್ವಾ. ಸೊ ಹಂಗಾಗಿನೇ ಪ್ರತಿಯೊಬ್ಬರು ಕೂಡ ಆ್ಯಡು ಮತ್ತು ರಿಮೂವ್ ರೀ ಆರ್ಡ್ರ್ ಏನು ಬೇಕಾದ್ರೂ ಕೂಡ ಮಾಡ್ಕೋಬಹುದು ಇವಾಗ. ಸೊ ಅವ್ರಿಗೂ ಕೂಡ ರಿಸಲ್ಟ್ ಬಂದಾದ್ಮೇಲೆ ಇದೇ ಥರ ನಿಮ್ಮ ಪ್ರೊಸೀಜರ್ ಇರುತ್ತೆ. ಬಟ್ ಎರಡನ್ನೂ ಕೂಡ ಸೇಮ್ ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಇಯರ್ ಹೆಂಗಾಯಿತು, ಲಾಸ್ಟ್ ಇಯರ್ ದೊಡ್ಡ ಕೇಸ್ ಅದು ಇದು ಎಲ್ಲ ಆಗೋಯ್ತು. ಸೊ ಹಂಗಾಗಿನೇ ಈ ಲಾಸ್ಟ್ ಇಯರು ಕೂಡ ಸೆಕೆಂಡ್ ರೌಂಡಲ್ಲೇ ಬಂದಿದ್ದು ನೀಟು. ಸೊ ಹಂಗಾಗಿ ಈ ಇಯರು ಕೂಡ ಸೆಕೆಂಡ್ ರೌಂಡಲ್ಲೇ ನೀಟ್ ವಿದ್ಯಾರ್ಥಿಗಳು ಮತ್ತು KCET ವಿದ್ಯಾರ್ಥಿಗಳು ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಆಗಿ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತ್ರಿ. ಸೊ ನೀಟ್ ಬಗ್ಗೆ ನಡೀತಾನೆ ಇದೆ. ಬಟ್ ಆದ್ರೆ ತುಂಬಾ ಜನ ನೀಟ್ ರ್ಯಾಂಕ್ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳ್ತಿದ್ರೆ. ಬಟ್ ಇವಾಗ ಏನ್ ಮಾತಾಡಿದ್ರು ಕೂಡ ಇವಾಗ ಏನ್ ರ್ಯಾಂಕ್ ನಿಮಗೆ ಬಂದಿದೆ ಅದ್ರಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದ್ರಲ್ಲಿ ನೀವು ನೀಟಲ್ಲೂ ಕೂಡ ಮುಗಿಸ್ಕೋಬೇಕಾಗುತ್ತೆ. ಸೊ ಹಂಗಾಗಿನೇ ಇವಾಗ ಯಾರನ್ನೂ ಕೂಡ ಬ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇವಾಗ ಏನ್ ನಿಮ್ದು ರ್ಯಾಂಕ್ ಬಂದಿದೆ ಅದ್ರ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಒಂದು ಒಳ್ಳೆ ಕಾಲೇಜ್ಗೆ ಸೇರಿ. ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಹೇಗೆ ಬಂತು ನಿಮ್ಮ ನೀಟ್ ರಿಸಲ್ಟ್ ಮತ್ತೆ KCET ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿ. ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.